ಆಲಿಕಲ್ಲು ಮಳೆ ಹಾಗೂ ಬಿರುಗಾಳಿಗೆ ರೈತರು ಬೆಳೆದ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಭತ್ತ, ಸಜ್ಜೆ, ಮೆಣಸಿನಕಾಯಿ ಬೆಳೆಗಳು ಸಂಪೂರ್ಣವಾಗಿ ಆಲಿಕಲ್ಲು ಮಳೆಗೆ ಹಾನಿಯಾಗಿವೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದೇವದುರ್ಗ ತಾಲೂಕು ಪರತಪುರ ಗ್ರಾಮದಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಲಾಗಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ರೈತರು ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಪರತಪುರ, ಹುನ್ನೂರು, ಅರಶಣಗಿ ಗ್ರಾಮಗಳಲ್ಲಿ ಇತ್ತೀಚೆಗೆ ಸುರಿದ ಆಲಿಕಲ್ಲು ಮಳೆಯಿಂದಾಗಿ 60% ಬೆಳೆ ಕಳೆದುಕೊಂಡು ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾನಿಗೊಳಗಾದ ಪ್ರದೇಶಗಳನ್ನು ಬರಗಾಲ ಎಂದು ಘೋಷಣೆ ಮಾಡಬೇಕು. ಹಾಗೆ ತೋಟಗಾರಿಕೆ, ಕಂದಾಯ ಇಲಾಖೆ ಜಂಟಿ ಸಮೀಕ್ಷೆಗಳನ್ನು ಕೂಡ ನಡೆಸಬೇಕು. ಸಂಕಷ್ಟಕ್ಕೀಡಾದ ರೈತರ ಬೆಳೆಗೆ ಸೂಕ್ತ ಪರಿಹಾರವನ್ನ ಕೂಡ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚಂದ್ರಶೇಖರ ಕೋಡಿಹಳ್ಳಿ ಈ ಮೂಲಕ ಆಗ್ರಹವನ್ನ ಮಾಡಿದ್ದಾರೆ. ಆ ಘಟನೆ ತಲೆಯಲ್ಲಿರುತ್ತೆ ಹೊರತು ರೈತ ಸಂಘ ಹೆಂಗೆ ಬೆಳೀತಾ ಇದೆ, ಅದು ತತ್ವ ಸಿದ್ಧಾಂತಗಳಂತ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಕೊಡೋದಿಲ್ಲ ಅಂದ್ರು. ದ್ವಾರಕಾ ಹೋಟ್ಲಿಗೆ ಬಂದ್ವಿ. ಅಲ್ಲಿ ನಂಜುಂಡ ಸ್ವಾಮಿ ಅವ್ರು ಬಂದಿದ್ರು ಸುಂದರೇಶ್ ರೂಮಿಗೆ. ಏನಂತೆ ಅಂದ್ರು, ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಏನ್ ಮಾಡೋದು ಅಂತ. ಅವನು ಕೊಡಕ್ಕೆ ನಮ್ಗೆ, ಅವರು ಲಾ ಪ್ರೊಫೆಸರ್, ಪಾಂಡಿತ್ಯ ಇದ್ದವರು ಕಾನೂನಿನಲ್ಲಿ, ಅವನು ನಮಗೆ ಕೊಡ್ಲಿಕ್ಕೆ ಪರ್ಮಿಷನ್. ನಾವು ಮಾಡ್ತೀವಿ ಅಂತ ಹೇಳಿ ಅಷ್ಟೇ ಸಾಕು. ಆಮೇಲೆ ಸುಂದರೇಶು ನಾವೆಲ್ಲ ಇದ್ವಿ, ನಾವೆಲ್ಲ ಆಗ ಚಿಕ್ಕ ವಯಸ್ಸಿನವ್ರು. ಆಮೇಲೆ ಮತ್ತೊಂದು ಸಾರಿ ಕಮಿಷನರ್ ಹತ್ರ ಹೋದ್ವಿ. ಇಲ್ಲ ಕೊಡೋದಿಲ್ಲ, ಬೆಂಗಳೂರಿನ ನಾಗರಿಕರು ಏನು ಇರಬೇಕು ಅಂತಿರೋ ಅಥವಾ ಸಾಯ್ಬೇಕು ಅಂತಿರೋ, ನೀವು ನಮ್ಮ ವರದಿ ಪ್ರಕಾರ, ಪೊಲೀಸ್ ಇಂಟೆಲಿಜೆನ್ಸಿ ವರದಿ ಪ್ರಕಾರ ಲಕ್ಷಾಂತರ ಜನ ರೈತರು ಬರ್ತಾ ಇದ್ದಾರೆ, ತಯಾರಿ ನಡೀತಾ ಇದೆ. ಆ ಜನ ಬಂದ್ರೆ ಬೆಂಗಳೂರು ಉಳಿಯುತ್ತ? ಈ ಜನ ರೈತರು ಅನಾಗರಿಕರು, ಅವ್ರು ಬೆಂಕಿ ಹಚ್ಚಬಹುದು, ಕಲ್ಲು ಹೊಡಿಬಹುದು, ಧ್ವಂಸ ಮಾಡಬಹುದು. ಇದು ನಮ್ಮ ಅವತ್ತಿನ ಸರ್ಕಾರದಲ್ಲಿ ಇದ್ದಂತ ಅಧಿಕಾರಿಗಳ ತಲೆಯಲ್ಲಿ ಯೋಚನೆ. ಆಮೇಲೆ ನಾವೆಲ್ಲ ಅವ್ರಿಗೆ ಹೇಳಿದ್ವಿ, ರೈತ ಸಂಘ ಅಂದ್ರೆ ಸ್ವಾತಂತ್ರ್ಯ ಚಳವಳಿಯ ನಂತರ ಬಹಳ ಶಿಸ್ತುಬದ್ಧವಾಗಿ ಸತ್ಯ, ಅಹಿಂಸೆಯನ್ನ ಅಧ್ಯಯನ ಮಾಡಿ ರೈತರ ಮಕ್ಕಳಿಗೆ, ರೈತರಿಗೆ ಇದರ ತಿಳುವಳಿಕೆಯನ್ನ ನೀಡಿ ಗಾಂಧಿ ಮಾರ್ಗದಲ್ಲಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಚಳುವಳಿಗೆ ನೀವು ಅಡ್ಡಿ ಮಾಡಬಾರ್ದು, ಅವಕಾಶ ನೀಡಬೇಕಂತ ಹೇಳಿದ್ವಿ. ಆಮೇಲೆ ಪೊಲೀಸ್ ಕಮಿಷನರ್ ಒಪ್ಪಿದ್ರು, ಅವತ್ತು ಪರ್ಮಿಷನ್ ಕೊಟ್ರು. ಲಕ್ಷಾಂತರ ಜನ ಸೇರಿದ್ರು. ನಾನು ಲಾಸ್ಟ್ UPSC ಪರೀಕ್ಷೆಯಲ್ಲಿ ಅದರ ಪ್ರಶ್ನೆಯೂ ಇತ್ತು. 82ರ ರೈತ ಚಳವಳಿಯ ಕಬ್ಬನ್ ಪಾರ್ಕ್ನಲ್ಲಿ ಸೇರಿದಂತ ರೈತರ ಸಂಖ್ಯೆ ಎಷ್ಟಿರಬಹುದು ಅಂತ. ಅದಕ್ಕೆ ಉತ್ತರ ಬರೀಬೇಕು, 2 ಲಕ್ಷ ಅಂತ ಹೇಳಿ. ಹಾಗೆ ಬಂಧುಗಳೇ, ಯಾರು ಅಲ್ಲ, ಅಧಿಕಾರಿಗಳು ಯಾರಲ್ಲ, ಎಲ್ಲ ನಮ್ಮ ಅಣ್ಣ ತಮ್ಮಂದಿರೇ. ಏನಪ್ಪ, ಎಲ್ಲ ನಮ್ಮ ಅಣ್ಣ ತಮ್ಮಂದಿರೇ. ಹಾಗಾಗಿ ಯಾವ ಭಯ ಪಡುವ ಅವಶ್ಯಕತೆ ಇಲ್ಲ. ಮಾನ್ಯ ಅಸಿಸ್ಟೆಂಟ್ ಕಮಿಷನರೇ, ಮಾನ್ಯ ತಹಶೀಲ್ದಾರ್ ಅವರೇ, ತಮ್ಮ ಗಮನಕ್ಕೆ ತರೋದು, ನಾನು ಇಲ್ಲಿ ಕುಂತು ಕೇಳಿಸ್ಕೊಂಡು ಮೇಲೆ ಈ ಊರಿಗೆ ಬಸ್ಸೇ ಇಲ್ಲಂತೆ, ನಿಮ್ ಗಮನಕ್ಕೂ ಇದೆಯಾ ಇಲ್ವೋ ಗೊತ್ತಿಲ್ಲ. ಇಷ್ಟು ದೊಡ್ಡ ಗ್ರಾಮಗಳು ಈ ಭಾಗದಲ್ಲೆಲ್ಲ ಅನೇಕ ಹಳ್ಳಿಗಳು ಬರ್ತದೆ. ಇಲ್ಲಿಗೊಂದು ಬಸ್ ವ್ಯವಸ್ಥೆ ಇಲ್ಲ ಅಂದ್ರೆ
ಇದೇನು ಹಳ್ಳಿಯ ಜನ, ಇವರೇನು ಡೆಮಾಕ್ರಸಿಯಲ್ಲಿ ಬದುಕ್ತಾ ಇದ್ದಾರೋ ಅಥವಾ ಯಾರು ಪಾಳೆಗಾರ ವ್ಯವಸ್ಥೆಯಲ್ಲಿ ಮುಂದುವರಿತಾ ಇದೆಯೋ ಅಂತೇಳಿ ಅರ್ಥ ಆಗ್ತಾ ಇಲ್ಲ. ತಮಗೆ ಮೊದಲನೇದಾಗಿ ಬಸ್ ಯಾಕಿಲ್ಲ, ಬಸ್ನ ತತ್ಕ್ಷಣ ಈ ಹಳ್ಳಿ ಭಾಗಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಕು. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗೂ ಹೇಳ್ತೀನಿ, ನಮ್ಮ ಸ್ನೇಹಿತರೆ ಇದ್ದಾರೆ, ಬಹಳ ಜರೂರಾಗಿ ಆಗ್ಬೇಕು ಅಂತ ಹೇಳಿ ಅವ್ರಿಗೂ ಹೇಳ್ತೇನೆ. ತಾವು ಮಾತಾಡಿ ಯಾರು DC ಬರ್ತಾರೆ ಸಾರಿಗೆ ಸಂಸ್ಥೆಗೆ, ಅವರಿಗೆ ಸರಿಯಾದಂಥ ಮಾಹಿತಿಯನ್ನು ನೀಡಿ ಬಸ್ಸಿನ ಸಂಪರ್ಕ ಬೆಳಿಗ್ಗೆ ಸಂಜೆ ಎಷ್ಟು ಬಸ್ಸಿನ ಅವಶ್ಯಕತೆ ಇದೆ ಅಂತ ಹೇಳಿ ಅದನ್ನು ತಾವು ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಇಲ್ಲದೆ ಇದ್ರೆ ನಾನೇ ಪ್ರಯತ್ನ ಮಾಡ್ತೇನೆ. ಈಗಿನ ಮುಖ್ಯಮಂತ್ರಿಗೂ ಹೇಳ್ತೇನೆ, ಅವರೆಲ್ಲ ನಾವೆಲ್ಲ ಹಿಂಗೆ ಒಂದೇ ಬೆಂಚಲ್ಲಿ ಕೂತ್ಕೊಂಡು ರೈತ ಚಳವಳಿಯನ್ನ ಪ್ರಾರಂಭ ಮಾಡಿದವ್ರು. ಅವ್ರು ಮುಖ್ಯಮಂತ್ರಿ ಆಗವ್ರೆ, ನಾನು ಹಾಗೆ ಇದ್ದೀನಿ, ತೊಂದರೆ ಇಲ್ಲ, ನಮ್ಗೇನು ಬೇಸರ ಇಲ್ಲ, ನಮ್ ಗೆಳೆಯರು ಅಂತೇಳಿ ಪ್ರೀತಿ ಇದೆ. ಆದ್ರೂ ಕೂಡ ಏನು ಕೊರತೆ ಆಗಿದೆ ಅದನ್ನ ಭರ್ತಿ ಮಾಡೋ ಕೆಲಸ ತಡ ಆಗಬಾರ್ದು. ಅತ್ಯಂತ ಹಿಂದುಳಿದ ಪ್ರದೇಶ ಅಂತೇಳಿ ಯಾಕೆ ಗುರ್ತು ಮಾಡಿಲ್ಲ? ಗುರ್ತು ಮಾಡಿದ್ರಿ, ಸವಲತ್ತು ಯಾಕೆ ಮುಟ್ಟಿಲ್ಲ? ವಿಶೇಷ ಆದ್ಯತೆ ಮೇರೆಗೆ ಅತ್ಯಂತ ಹಿಂದುಳಿದ ಪ್ರದೇಶಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡ್ಬೇಕು ಸರ್ಕಾರ. ಯಾಕೆ ಕೊಟ್ಟಿಲ್ಲ? ಕಲಬುರ್ಗಿ ಏನು ಈ ವಿಭಾಗಕ್ಕೆ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಇದೆ, ಸರ್ಕಾರ ಗುರ್ತು ಮಾಡಿದೆ. ಇದಕ್ಕೆ ವಿಶೇಷ ಆದ್ಯತೆಯನ್ನ ಕೊಡಬೇಕಂತ ಹೇಳಿ ಬಜೆಟ್ ಅಲ್ಲೂ ಕೂಡ ಅಲೋಕೇಶನ್ ಮಾಡಿದ್ದಾರೆ. ಆದರೆ ಹಾಗೆ ಹಿಂದುಳಿದ ಪ್ರದೇಶ ಹಾಗೆ ಹಿಂದೆನೇ ಇದೆ ಅನ್ನೋದಾದ್ರೆ ಇಷ್ಟು ಕಾಲ ಯೋಜನೆಗಳಿಗೆ ಎಲ್ಲೋಯ್ತು ಹಣ ಅಂತ ಹೇಳಿ ಇದೊಂದು ತನಿಖೆ ಮಾಡಿಸ್ಬೇಕಲ್ಲ. ಸರ್ಕಾರಕ್ಕೆ ನಾನು ಪತ್ರ ಬರಿತೀನಿ, ಮುಖ್ಯಮಂತ್ರಿಗೂ ಹೇಳ್ತೇನೆ, ನಾನು ನೋಡಿದ ಪ್ರದೇಶ ಹಿಂಗಿದೆ ಯಾಕ್ರಪ್ಪ ಅಂತ ಹೇಳಿ ಕೇಳ್ತೇನೆ. ಎರಡನೇದಾಗಿ ಅಸಿಸ್ಟೆಂಟ್ ಕಮಿಷನರ್, ಈ ಬೆಳೆ ನೋಡಿ, ಬೆಳೆ ಎಲ್ಲ ನಾಶ ಆಗಿದೆ. ನಿಮ್ಮ ಯಾವ ಅಧಿಕಾರಿನೋ ಏನೋ ಇಲ್ಲೆಲ್ಲ ರೈತರು ಚರ್ಚೆ ಮಾಡ್ತಾ ಇದ್ರು, 60 ಭಾಗ ಬೆಳೆ ನಷ್ಟ ಆಗಿದೆ ಅಂತ. ಎಷ್ಟಾಗಿದೆ? 60 ಭಾಗ ಆಗಿದೆಯೋ 75 ಆಗಿದೆಯೋ ಎಷ್ಟಾಗಿದೆಯೋ ತಮ್ಮ ವರದಿ ಸತ್ಯಾಂಶವನ್ನ ತಾವು ಪ್ರಕಟಣೆ ಮಾಡಬೇಕು. ಆಯ್ತು, ಆಣೆವಾರಿ ಲೆಕ್ಕ ತಗೊಂಡ್ರು, ಬಹಳ ನಷ್ಟವನ್ನ ಪರಿಹಾರವನ್ನ ಸರ್ಕಾರ ಘೋಷಣೆ ಮಾಡಲಿಕ್ಕೆ ಆಣೆವಾರಿ ಲೆಕ್ಕ ತಗೊಂಡ್ರು. 4 ಕಾಣಿಗಿಂತ ಹೆಚ್ಚು ನಷ್ಟ ಹೊಂದಿದ್ರೆ ಆ ಪ್ರದೇಶ ಬರಗಾಲ ಅಂತ ಡಿಕ್ಲೇರ್ ಮಾಡಬೇಕು, ಆ ಪ್ರದೇಶ ನಷ್ಟ ಹೊಂದಿದೆ ಅಂತೇಳಿ ಡಿಕ್ಲೇರ್ ಮಾಡಬೇಕು. ಹೀಗಿರುವಾಗ 60 ಭಾಗ ನಷ್ಟ ಅಂದ್ರೂ ಕೂಡ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಅನ್ನೋದ್ರ ಮೇಲೆ ನಮಗೆ ಅರ್ಥ ಆಗಬೇಕಾಗಿದೆ. ಅದನ್ನ ತಾವು ಮಾತಾಡುವಾಗ ಅದರ ವಿವರಣೆಯನ್ನ ಕೊಡಬೇಕು. ಮತ್ತೆ ಸರ್ಕಾರ ಈ ನಷ್ಟಕ್ಕೆ ಪರಿಹಾರ ಕಾರ್ಯಕ್ರಮವನ್ನ ಜರೂರಾಗಿ ಪ್ರಾರಂಭ ಮಾಡಬೇಕು. ಬಹಳ ಜರೂರು ಅಂದ್ರೆ ಕಳೆದ ಬಾರಿ ಬೆಳೆ ನಷ್ಟ ಆಯಿತು, ಬೆಳೆ ವಿಮೆ ನಷ್ಟ ಆಯಿತು. ಸರ್ಕಾರ ಹೇಳೋದು, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ, ಕೇಂದ್ರ ಸರ್ಕಾರದ ಸಹಾಯ ಇನ್ನೂ ಬಂದಿಲ್ಲ, ನಾವು ಬಂದ ಮೇಲೆ